ಅಜೀರ್ಣ ಮಲಬದ್ಧತೆಯಿಂದನೂ ಕೂಡ ಮಂಡಿ ನೋವಿನ ಸಮಸ್ಯೆ ಬರಬಹುದು. ಪಾರಿಜಾತ ಅಂತ ಬರುತ್ತೆ, ರಾತ್ರಿ ಹೂವು ಅರಳುತ್ತೆ. ಅದರ ರಸ ಒಂದು 6 ಚಮಚದಷ್ಟು ರಸವನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು. ನಾವು ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರ ಮೂಲಕ ಆ ಸಮಸ್ಯೆಯಿಂದ ಹೊರಬರ್ತಕ್ಕಂಥ ಪ್ರಯತ್ನ ಮಾಡಬಹುದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ, ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಮೊಣಕಾಲಿನ ಸವಕಳಿಯನ್ನು ತಡೆಯುವ, ಮೊಣಕಾಲಿನಲ್ಲಿ ಆಗಿರುವ ಆ ಒಂದು ಕಾರ್ಟಿಲೇಜ್ ಲೆಗಮೆಂಟಿನ ಒಂದು ರೀಗ್ರೋತ್ ಅನ್ನು ಮಾಡುವ, ಕ್ಯಾಲ್ಸಿಯಂ ಸಮಸ್ಯೆಯನ್ನು ಸರಿಪಡಿಸುವ ಒಂದು ದಿ ಬೆಸ್ಟ್ ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಮುಖ್ಯವಾಗಿ ವಾತಹರವಾಗಿ ಹಾಗೂ ನೋವು ನಿವಾರಕವಾಗಿ ಕೆಲಸ ಮಾಡೋ ಒಂದು ಮನೆಮದ್ದು, ಅದನ್ನು ತಿಳ್ಕೊಳ್ಳೋಣ. ಆಮೇಲೆ ಒಂದು ದಿ ಬೆಸ್ಟ್ ಕ್ಯಾಲ್ಸಿಯಂ ಸಪ್ಲಿಮೆಂಟನ್ನು ತಿಳ್ಕೊಳ್ಳೋಣ. ಇದಕ್ಕಿಂತ ಮೊದಲು ಈ ಮಂಡಿ ನೋವು ಯಾಕೆ ಬರುತ್ತೆ, ಈ ಥರ ಯಾಕೆ ಸವಕಳಿ ಬರುತ್ತೆ ಅಂದರೆ ಅಸಮತೋಲನ ಆಹಾರ, ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಸೇವನೆ ಮಾಡದೇ ಇರೋದು, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳನ್ನು ತಿನ್ನೋದು, ಚಹಾ ಕಾಫಿಯನ್ನು ಕುಡಿಯೋದು, ಇವೆಲ್ಲ ಕಾರಣಗಳಿಂದ, ಆಹಾರ ಪದ್ಧತಿ ಅಸಮತೋಲನದಿಂದ ಇಂತಹ ಒಂದು ಕೊರತೆಗಳು ಕಾಣಿಸ್ಕೊಳ್ತವೆ. ಮತ್ತು ಹೆಚ್ಚು ನಿಂತು ಕೆಲಸ ಮಾಡೋರಿಗೂ ಕೂಡ ಈ ಮೊಣಕಾಲಿನ ಸವಕಳಿ ಬರೋದು ಉಂಟು. ಅಜೀರ್ಣ ಮಲಬದ್ಧತೆಯೂ ಕೂಡ ವಾತ ವಿಕಾರಕ್ಕೆ ಮೂಲ ಕಾರಣ. ಅದು ಕೂಡ ಆಸ್ಟಿಯೋಆರ್ಥರೈಟಿಸ್ಗೆ ಕಾರಣ ಆಗೋದ್ರಿಂದ ಅಜೀರ್ಣ ಮಲಬದ್ಧತೆಯಿಂದನೂ ಕೂಡ ಮಂಡಿ ನೋವಿನ ಸಮಸ್ಯೆ ಬರಬಹುದು. ಹೀಗೆ ಯಾವ ಕಾರಣಗಳಿಂದ ಬಂದಿದೆ ಅಂತಕ್ಕಂಥ ವಿಚಾರವನ್ನು ಸರಿಯಾಗಿ ತಿಳ್ಕೊಂಡು ಮೊದಲು ಅದನ್ನು ಸರಿಪಡಿಸ್ಕೊಳ್ಳುವ ಕೆಲಸವನ್ನು ಮಾಡಬೇಕು. ಇದರ ಜೊತೆಗೆ ಈ ಮದ್ದನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೀವು ಮಂಡಿ ನೋವಿನಿಂದ ಹೊರಗಡೆ ಬರ್ಬೋದು. ಆದ್ಮೇಲೆ ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ. ಯಾಕಂದರೆ ಮೊಣಕಾಲು ಮುಖ್ಯ. ಅಡಿಲಿಕ್ಕಾಗದಿದ್ದರೆ ಬೆಡ್ಡಿಡನಾದರೆ ಮನುಷ್ಯನ ಜೀವನ ನರಕ. ನಮ್ಮ ಮಲಮೂತ್ರಗಳನ್ನ ಸ್ವಚ್ಛ ಮಾಡಲಿಕ್ಕೆ ಬೇರೆಯವ್ರಿಗೂ ಕಷ್ಟ, ಮಾಡಿಸ್ಕೊಳ್ಳಿಕ್ಕೆ ನಮಗೂ ಕಷ್ಟ. ಅದಕ್ಕೆ ಮೊದಲು ಈ ಪ್ರಯೋಗ ಮಾಡಿ ನೋಡಿ. ಇದನ್ನು ಮಾಡಿದರೂ ಆಗಿಲ್ಲ ಅಂದರೆ ತಾವು ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರ ಮೂಲಕ ಆ ಸಮಸ್ಯೆಯಿಂದ ಹೊರಬರ್ತಕ್ಕಂಥ ಪ್ರಯತ್ನ ಮಾಡ್ಬೋದು. ಪ್ರತಿಶತ 100ಕ್ಕೆ 50ರಷ್ಟು ಜನರು ಪ್ರಾರಂಭಿಕ ಹಂತದಲ್ಲಿದ್ದರೆ ಈ ಮದ್ದನ್ನು ಮಾಡ್ಕೊಂಡು ಸರಿಯಾಗ್ಬೋದು. ಅದೇನು ಅಂದರೆ ಪಾರಿಜಾತ ಎಲೆಯ ಸ್ವರಸ. ಪಾರಿಜಾತ ಅಂತ ಬರುತ್ತೆ, ರಾತ್ರಿ ಹೂವು ಅರಳುತ್ತೆ. ಅದು ಪಾರಿಜಾತ ಎಲೆಯ ಸ್ವರಸ ಅಂದರೆ ಎಲೆಯನ್ನು ಜಜ್ಜಿ ರಸ ತೆಗೆದಿರೋದಕ್ಕೆ ಸ್ವರಸ ಅಂತ ಕರೀತಾರೆ. ಅದರ ರಸ ಒಂದು 6 ಚಮಚದಷ್ಟು ರಸವನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು. ಕುಡಿದು ಮತ್ತೇನೂ ಸೇವನೆ ಮಾಡಬಾರ್ದು. ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚ ನೀರು ಕುಡಿಯೋದು. ಈ ಥರ ಮಾಡಿದರೆ ಭಾಳ ಬೇಗ ನಿಮ್ಮ ಜಾಯಿಂಟ್ ಪೇನ್ ಕಮ್ಮಿ ಆಗ್ತದೆ. ಇನ್ನು ಇದಾದಮೇಲೆ ರಾತ್ರಿ ಒಂದು ದಿ ಬೆಸ್ಟ್ ಕ್ಯಾಲ್ಸಿಯಂ ಸಪ್ಲಿಮೆಂಟನ್ನು ನೀವು ಮಾಡ್ಕೊಂಡು ಸೇವನೆ ಮಾಡ್ಬೋದು. 1.5 ಗ್ಲಾಸ್ ಹಾಲು ಹಾಕಿ, ಬೇಕಾದ್ರೆ 1 ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ನೀರು ಹಾಕ್ಬೋದು. ಹಾಕಿ ಅದರಲ್ಲಿ 2 ಚಮಚದಷ್ಟು ಎಳ್ಳಿನ ಪುಡಿ, ಕರಿದಾಗಿರ್ಬೋದು ಬೆಳ್ಳಿದಾಗಿರ್ಬೋದು. ಆಮೇಲೆ ಒಂದು 10ರಿಂದ 12 ಮಕಾನ ಬೀಜ. ಆಮೇಲೆ ಅದರಲ್ಲಿ ಏನಂದರೆ 1 ಚಮಚದಷ್ಟು ಗೋಡಂಬಿ ಪುಡಿ, ಇಷ್ಟೆಲ್ಲ ಹಾಕಿ, ಮತ್ತು 1 ಚಮಚದಷ್ಟು ಅಗಸೆ ಬೀಜದ ಪುಡಿ, ಇವೆಲ್ಲ ಹಾಕಿ 1.5 ಗ್ಲಾಸಿಂದ 1 ಗ್ಲಾಸಿಗೆ ಅದನ್ನು ಕುದಿಸಿ ಕಡಿಮೆ ಮಾಡಬೇಕು. ಅವೆಲ್ಲ ಸತ್ವಭರಿತವಾಗಿರ್ತಕ್ಕಂಥ ಅಂಶಗಳೆಲ್ಲ ಹಾಲಲ್ಲಿ ಸೇರಿಕೊಂಡಿರ್ತವೆ. ಅದಕ್ಕೆ ಸ್ವಲ್ಪ ಬೆಲ್ಲ ಮಿಶ್ರಣ ಮಾಡಿಕೊಂಡು ನೀವು ಸೇವನೆ ಮಾಡಬೇಕು. ಬೆಲ್ಲ ಮತ್ತು ಸ್ವಲ್ಪ ತುಪ್ಪ 1-2 ಚಮಚ. ರುಚಿಗೆ ತಕ್ಕಷ್ಟು ಬೆಲ್ಲ ಬಳಸಬೇಕು. ಆದರೆ ಬೆಲ್ಲ ಒರಿಜಿನಲ್ ಇರಬೇಕಷ್ಟೇ. ಡೂಪ್ಲಿಕೇಟ್ ಬೆಲ್ಲ ಅಂದರೆ ಕಲರ್ ಹಾಕಿರ್ತಕ್ಕಂಥ ಬೆಲ್ಲ. ಒರಿಜಿನಲ್ ಬೆಲ್ಲ ಸ್ವಲ್ಪ ಕಪ್ಪಿರುತ್ತೆ. ಅಂತ ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕಿ ನೀವು ಸೇವನೆ ಮಾಡಿ. ದಿ ಬೆಸ್ಟ್ ಕ್ಯಾಲ್ಸಿಯಂ ಡ್ರಿಂಕ್ ಆಗಿದೆ ಕೆಲಸ ಮಾಡುತ್ತೆ. ಇದು ಕ್ಯಾಲ್ಸಿಯಂ ಕೊರತೆಯನ್ನು ಬಹಳ ವೇಗವಾಗಿ ನಿವಾರಿಸೋದಷ್ಟೇ ಅಲ್ಲದೆ ಕಾರ್ಟಿಲೇಜನ್ನು ರೀಗ್ರೋತ್ ಮಾಡಲಿಕ್ಕೆ ಕೂಡ ಇದು ಒಳ್ಳೆಯ ಆ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ. ಇದರ ಪ್ರಯೋಗವನ್ನು ಮಾಡಿ ಮಂಡಿ ನೋವಿನಿಂದ ಹೊರಗಡೆ ಬರ್ಬೋದು. ಇದನ್ನು ಮಾಡಿದರೂ ಕೂಡ ಆಗಿಲ್ಲ ಅಂದರೆ ದಯವಿಟ್ಟು ಅದನ್ನು ಜಾಸ್ತಿ ದಿವಸ ಮುಂದುವರ್ಸಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಯಾಕಂದರೆ ನಮ್ಮಲ್ಲಿ ತುಂಬ ಜನ ಲಾಸ್ಟ್ ಸ್ಟೇಜಲ್ಲಿ ಬರ್ತಾರೆ. ಅವ್ರಿಗೆ ಎಷ್ಟೇ ನಾವು ಕಷ್ಟಪಟ್ಟರು ಕೆಲವರಿಗೆ ಸರಿ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಇಂಥ ಸಮಸ್ಯೆಗಳನ್ನು ಜಾಸ್ತಿ ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.